ಸ್ತೋತ್ರ ಹೇಳ್ತೀನಿ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದು ಒಳ್ಳೆ ನೀವು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿರಿ. ಒಂದು ಒಳ್ಳೆ ಮೆಸೇಜನ್ನು ದೇವರು ಇವತ್ತು ನಮ್ಮೆಲ್ಲರಿಗೆ ಕೊಡಲಿಕ್ಕೆ ಶಕ್ತ, ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರ ಆತ್ಮನು ನಡೆಸ್ತಾನೆ. ನಾವು ಮನುಷ್ಯ ಮಾತ್ರ ಏನೂ ಅಲ್ಲ, ಸರ್ವಶಕ್ತನಾಗಿರುವಂಥ ನನ್ನ ತಂದೆಯಾಗಿರುವಂಥ ದೇವರ ಆತ್ಮನೇ ಈ ಸಮಯದಲ್ಲಿ ಅಪ್ಪ, ನಾವು ಏನೋ ಅಲ್ಲ ಸ್ವಾಮಿ, ಮಣ್ಣು ಧೂಳಾಗಿದ್ದೀವಿ. ನಮ್ಮನ್ನು ನಾವು ಸಂಪೂರ್ಣ ನಿನ್ನ ಹಸ್ತಕ್ಕೆ ಒಪ್ಪಿಸಿ ಕೊಡ್ತಾ ಇದ್ದೀವಿ ತಂದೆ. ನೀನು ಅನೇಕ ಎಲ್ಲ ಪಬ್ಲಿಕ್ ಜನ ಜೊತೆಗೆ ವಿಶೇಷವಾಗಿ ಮಾತನಾಡಬೇಕು ಸ್ವಾಮಿ. ಅವರ ಎಲ್ಲ ಹೃದಯವ ನೀನು ಬಲ್ಲತನಾಗಿದ್ದೀಯಾ. ಅವ್ರ ಸಂಗಡ ನೀನೀಗ ಮಾತನಾಡ್ತೀಯ ತಂದೆ. ಸ್ತೋತ್ರ. ನೀನು ಮಾತನಾಡ್ತೀವಿ, ಪರಿಶುದ್ಧಾತ್ಮನ ಮಾತನಾಡೋ ದೇವರಾಗಿದ್ದೀಯಪ್ಪ ಸ್ವಾಮಿ. ಕಾರ್ಯ ಮಾಡ್ತೀಯಪ್ಪ ಸ್ವಾಮಿ. ಸ್ತೋತ್ರ ತಂದೆ. ನಾವು ಒಪ್ಪಿಸಿ ಕೊಡ್ತಾ ಇದ್ದೀವಿ ಸ್ವಾಮಿ. ನಾವು ಏನಲ್ಲ ಅಂದೇಳಿ ಒಪ್ಪಿಸಿ ಕೊಡ್ತಾ ಇದ್ದೀವಿ. ಮುಂದಿನ ಎಲ್ಲ ಜೀವಿತದಲ್ಲಿ ಅನೇಕರೊಟ್ಟಿಗೆ ನೀನು ಬಿಡುಗಡೆಗೊಳಿಸಿ ಮಾತನಾಡಿ ಆಶೀರ್ವದಿಸಿ ನಡೆಸ್ತೀಯ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಕೊಡೋದು ಆದಿ ಅಂತ್ಯ ಮಧ್ಯಸ್ಥಕ ನೀನಾಗಿದ್ದು ನಡೆಸಬೇಕೆಂದು ಯೇಸುವಿನ ಉನ್ನತ ನಾಮದಲ್ಲಿ ಈ ಪ್ರಾರ್ಥನೆ ಬಿಡಿದ ತಂದೆ. ಆಮೇಲೆ ಈ ಸಮಯದಲ್ಲಿ ನಾವು ಒಂದು ವಚನವನ್ನು ನೋಡಿಕೊಳ್ಳೋಣ ಪ್ರಿಯರೇ. ರೋಮಾಪುರ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದಲ್ಲಿ 31 ವಚನದಲ್ಲಿ ನಾವು ನೋಡಿಕೊಳ್ಳೋಣ. ಆ ವಚನವನ್ನು ಓದಿ ತಿಳಿದುಕೊಳ್ಳೋಣ. ಹಲ್ಲೆಲೂಯಾ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ಹಾಗಾದ್ರೆ ಈ ವಿಷಯದಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಪ್ರಿಯ ಸಹೋದರ, ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಈ ಲೋಕದಲ್ಲಿ ಎದುರಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ದೇವರು ನಮ್ಮ ಪಕ್ಷವಾಗಿದ್ದರೆ ನಮ್ಮನ್ನು ಎದುರಿಸುವವರು ಈ ಲೋಕದಲ್ಲಿ ಯಾರು? ಹಲ್ಲೆಲೂಯಾ. ಆದರೆ ದೇವರು ನಮ್ಮನ್ನು ಕರೆದಿರೋ ಉದ್ದೇಶವೇನು, ನಡೆಸುವಂಥ ಉದ್ದೇಶವೇನು? ಆತನು ಎಲ್ಲರೂ ಇವತ್ತು ಇಡೀ ಜಗತ್ತಿನಲ್ಲೇ ಒಳ್ಳೆಯದನ್ನು ಆರಿಸಿ ಕೆಟ್ಟದ್ದನ್ನು ಕೈಬಿಟ್ಟು ಬಿಟ್ಟಾಗ ದೇವರು ಏನು ಮಾಡ್ತಾನೆ? ನಮ್ಮ ಕೆಟ್ಟವರನ್ನು ಆರಿಸಿ ಆತನ ಈ ಲೋಕಕ್ಕೆ ಬಂದಿದ್ದಾನೆ ಪ್ರಿಯರೇ. ಆತನು ಹೇಳ್ತಾನೆ, ತನ್ನ ಮಕ್ಕಳಾಗಿ ಆದುಕೊಂಡವರಿಗೆ, ತನ್ನ ಒಂದು ಮಕ್ಕಳೆಂಬ ಸ್ಥಾನ ಅಧಿಕಾರ ಕೊಟ್ಟಂಥವರಿಗೆ ಆತನ ದೇವರಿಗೆ ಏನು ಹೇಳ್ತಾ ಇದ್ದಾನೆ? ನೀವು ನನ್ನ ದೇವರ ಮಕ್ಕಳಿಂದ ಎಣಿಸಿಕೊಳ್ಳಕ್ಕೆ ಯೋಗ್ಯರಾಗಿದ್ದೀರಿ. ಯೋಗ್ಯರಾಗಿರೋದ್ರಿಂದ ಕಾರಣ ನನಗೆ, ನಾನು ನಿಮಗೆ ಅಪರಾಧಿಗಳೊಂದು ಎಣಿಸೋರು ಯಾರು ಅಂತ. ಹಾಗಾದ್ರೆ ಈ ವಿಷಯದಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಹಲ್ಲೆಲೂಯಾ. ನಮ್ಮನ್ನು ದೇವರೇ ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಯಾರು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕಷ್ಟ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವ ಸಮಸ್ಯೆಗಳು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ನಮ್ಗೆ ವೈರಿಯಾಗಿ ಶತ್ರುವಾಗಿ ಮೋಸ ಮಾಡಿ ನಮ್ಮನ್ನು ಕೈ ಬಿಟ್ಟು ನಮ್ಮನ್ನು ಅನೇಕ ರೀತಿ ತಪ್ಪು ದೋಷನಲ್ಲಿ ಸಿಗಿಸಿ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದು ಯಾರಿಂದಲೂ ಸಾಧ್ಯವಾಗಲಾರದಂಥದ್ದು. ದೇವರ ನಮ್ಮ ಪಕ್ಷದಿಂದ ನಮ್ಮನ್ನು ಇವತ್ತು ಯಾರು ಎದುರಿಸಕ್ಕೆ ಸಾಧ್ಯ ಇಲ್ಲ. ಯಾರು ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನು. ಮಗನನ್ನು ಕೊಟ್ಟ ಮೇಲೆ ನಿಮಗೆ ಸಮಸ್ತವನ್ನು ಕೊಡದೇ ಇರ್ತಾನ. ಪ್ರಿಯರೇ, ದೇವರು ತನ್ನ ಸ್ವಂತ ಒಬ್ಬ ಮಗನನ್ನು ತಾನು ಉಳಿಸಿಕೊಳ್ಳದೆ ನಮ್ಮೆಲ್ಲರಿಗೋಸ್ಕರ, ಈ ಲೋಕದ ಪಾಪಕ್ಕೋಸ್ಕರ, ಮಾನವರ ಪಾಪಕ್ಕೋಸ್ಕರ, ನಿಮ್ಮ ಎಲ್ಲರ ಪಾಪಕ್ಕೋಸ್ಕರವಾಗಿ ತನ್ನ ಸ್ವಂತ ಮಗನನ್ನು ನಮಗಾಗಿ ಒಪ್ಪಿಸಿಕೊಟ್ಟ. ಮಗನನ್ನು ಕೊಟ್ಟ ಮೇಲೆ ನಾನು ನಿಮಗೆ ಸಮಸ್ತವನ್ನು ಕೊಡದೇ ಇರ್ತೀನ. ನೀವು ತಟ್ಟಿರಿ ನಿಮಗೆ ತೆರೀತೆ, ಹುಡುಕಿರಿ ನಿಮಗೆ ಸಿಗುತ್ತೆ, ಬೇಡಿಕೊಳ್ಳ್ರಿ ನಿಮಗೆ ದೊರಕುತ್ತೆ. ತಟ್ಟವನಿಗೆ ತೆರೀತೆ, ಹುಡುಗವನು ಸಿಗುತ್ತೆ, ಬೇಡಿಕೊಂಡವನು ಹೊಂದಿಕೊಳ್ತಾನೆ. ಪ್ರಿಯರೇ, ನಾವು ದೇವರ ಸಮ್ಮುಖದಲ್ಲಿ ಬೇಡೋದಿಲ್ಲ. ದೇವರ ಮುಂದೆ ನಾವು ಮೊಣಕಾಲು ಬರೋದಿಲ್ಲ. ದೇವರ ಮುಂದೆ ಕಣ್ಣೀರಿರಲ್ಲ. ಮೊದಲೇ ನಾವು ದೇವರ ಮೇಲೆ ನಂಬಿಕೆ ಇಡೋದಿಲ್ಲ, ವಿಶ್ವಾಸ ಇಡೋದಿಲ್ಲ. ಬದಲು ದೇವರಲ್ಲಿ ನಾವು ವಿಶ್ವಾಸ ಇಟ್ಟು ದೇವರಿದ್ದಾನ ಅನ್ನೋದು ನಾವು ನಂಬಿಕೆ ಇಟ್ಕೊಂಡು ಬಂದರೆ ದೇವರ ಮಹಿಮೆ, ದೇವರ ಅದ್ಭುತ ತಪ್ಪದೆ ನಾವು ಕಾಣ್ತೀವಿ ಪ್ರಿಯರೇ. ದೇವರು ನಮ್ಮನ್ನು ಕರೀತಾನೆ. ಎಲ್ಲ ವಿಚಾರದಲ್ಲಿ ಕೂಡ, ಎಲ್ಲ ಸಮಯ ಸಂದರ್ಭದಲ್ಲಿ ಕೂಡ ಪ್ರಯತ್ನ ಮಾಡಿ ಆತ ನಮಗೆ ಸದಾಕಾಲ ಕರೀಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ನಾವೇನು ಮಾಡ್ತೀವಿ? ನಮ್ಮ ಸ್ವಂತ ಕುಯುಕ್ತಿಯನ್ನು ಉಪಯೋಗಿಸಿಕೊಳ್ತೀವಿ. ಜನರ ಮಾತಿಗೆ ಕಿವಿ ಕೊಡ್ತೀವಿ, ಸಮಾಜ ಧರ್ಮಕ್ಕೆ ಕಿವಿ ಕೊಡ್ತೀವಿ, ಸಂಪ್ರದಾಯಕ್ಕೆ ಕಿವಿ ಕೊಡ್ತೀವಿ. ಕಿವಿಗೊಟ್ಟು ನಾವು ದೇವರ ಶಬ್ದಕ್ಕೆ ಕಿವಿಡೋದು ಬರ್ತಂತೆ ನಾವು ಮರೆಯಾಗ್ತೀವಿ. ಆಗ ನಮ್ಮ ಜೀವನದಲ್ಲಿ ಅನೇಕ ಶೋಧನೆ, ಕಷ್ಟ, ಹಿಂಸೆ, ಬಾಧೆಗಳು ನಮಗೆ ಬಂದಾಗ ನಮಗೆ ದೇವರು ಎಲ್ಲಿದ್ದಾನಂತೇಳಿ ನಾವು ಈಜಿಯಾಗಿ ದೇವರನ್ನು ಗೇಲಿ ಮಾಡ್ತೀವಿ ಪ್ರಿಯರೇ. ಆದ್ರೆ ನಾವು ದೇವರ ಕೈಯಲ್ಲಿ ಇದ್ದೀವ? ದೇವರಿಗೆ ಒಂದು ಕಟ್ಟಳೆ ಆಜ್ಞೆಯಲ್ಲಿ ನಾವು ನಿಂತೀವ? ದೇವರ ಮಾತಿನ ಮೇಲೆ ನಾವು ನಿಂತೀವ? ಅದು ನಮಗೆ ಮುಖ್ಯವಾಗಿ ಇಲ್ಲ ಪ್ರಿಯರೇ. ಅದಕ್ಕಾಗಿ ದೇವರು ನಮಗೆ ಹೇಳ್ತಾ ಇದ್ದಾನೆ, ನೀವು ಒಬ್ಬ ಮಗನನ್ನು ಆತನ ನಮಗೋಸ್ಕರ ಒಪ್ಪಿಸಿಕೊಟ್ಟಾಗ ಆತನ ಸಮಸ್ತೆ ಕೊಟ್ಟಿದ್ದಾನೆ ಪ್ರಿಯರೇ. ನಾವು ನೋಡ್ತಾ ಇದ್ದೀವಿ 14ನೇ ವಚನದಲ್ಲಿ ಇಲ್ಲಿ ಹೇಳ್ತಾನೆ, ದೇವರು ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿದ್ದಾನೆ, ಅಪರಾಧಿ ಎಂದು ನಿರ್ಣಯಿಸುವವರು ಯಾರು? ದೇವರು ನಮ್ಮನ್ನು ಪಾಪಿಯಾಗಿದ್ದವ್ರನ್ನ ಕರೆದಿದ್ದಾನೆ, ನಮ್ಮನ್ನು ಶಾಪದಲ್ಲಿದ್ದ ಕರೆದಿದ್ದಾನೆ, ಕಷ್ಟದಲ್ಲಿದ್ದ ಕರೆದಿದ್ದಾನೆ, ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ. ನಮ್ಮನ್ನು ಅಪರಾಧಿ ನೀತಿವಂತರನ್ನಾಗಿ ಮಾಡುವಾಗ ನಮಗೆ ಅಪರಾಧಿ ಅಂತ ಹೇಳೋರು ಯಾರು ಹೇಳಿ ಪ್ರಿಯರೇ? ಯಾರು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು ಎಂಬುದಾಗಿ ದೇವರು ಕೇಳ್ತಾರೆ. ನಮ್ಮನ್ನು ಅಪರಾಧಿ ಅಂತೇಳಿ ತೀರ್ಪು ಮಾಡೋರು ಯಾರು? ನಮಗೆ ಗೇಲಿ ಮಾಡೋರು, ನಮಗೆ ಬೊಳ್ಳೆ ಮಾಡಿ ತೋರಿಸೋ, ನಮಗೆ ಕೈ ಮಾಡಿ ತೋರಿಸೋರು ಯಾರು? ದೇವರೇ ನಮ್ಮ ಪಕ್ಷವಾಗಿದ್ದಾನಲ್ಲ, ದೇವರೇ ನಮಗೆ ನೀತಿವಂತರನ್ನಾಗಿ ಮಾಡಿದ್ದಾನೆ. ಯಾವುದಕ್ಕೂ ನಾವು ಭಯ
ಭಯಪಡದೆ ದೇವರ ಮುಂದೆ ನಾವು ನಿಂತುಕೊಳ್ಳೋದಾಗಿದ್ರೆ ಕರ್ತನು ನಮ್ಮನ್ನ ನಿರ್ಣಯಿಸುವವರು. ಮತ್ತೆ ಯಾರು ಕ್ರಿಸ್ತನ ಯೇಸುವಿನ ಮರಣವನ್ನು ಹೊಂದುವುದಿಲ್ಲವೋ ನಿತ್ಯ ಜೀವಕ್ಕಾಗಿ ಎದ್ದು ದೇವರ ಬಲಗಡೆಯಲ್ಲಿಯೋ ಆತನು ನಮಗೋಸ್ಕರವನ್ನು ಬೇಡುವನಾಗಿದ್ದಾನೆ. ಪ್ರಿಯರೇ, ಏನ್ ಮಾಡ್ತಾ ಇದ್ದಾನೆ? ದೇವರು ನಮಗೋಸ್ಕರವಾಗಿ ಬೇಡ್ತಾ ಇದ್ದಾನೆ. ತಂದೆ ಬಲಗಡೆಯಲ್ಲಿ ಕೂತುಕೊಂಡು ದೇವರು ನಮಗೋಸ್ಕರವಾಗಿ ಬೇಡ್ತಲೇ ಇದ್ದಾನೆ. ದೇವರು ನಮಗೋಸ್ಕರ ಬೇಡ್ತಲೇ ಇದ್ದಾನೆ. ಪ್ರಿಯರೇ, ನಮಗೋಸ್ಕರವಾಗಿ ಎದುರು ನೋಡ್ತಾ ಇದ್ದಾನೆ. ದೇವರು ನಮಗೋಸ್ಕರವಾಗಿ ಕಾದಿರ್ತಾ ಇದ್ದಾನೆ, ನೋಡ್ತಾ ಹೇಳ್ತಾ ಇದ್ದಾನೆ ಅದನ್ನ ದೇವರು ನಮಗೋಸ್ಕರವೇ ದೇವರು ಬಲಗಡೆ ಕೂತ್ಕೊಂಡು ನಾವು ಎದ್ದೊಳೋದು, ಕುಂದ್ರೋದು, ಮಲಗೋದು, ಹೋಗೋದು, ನಾವು ಏನು ಮಾಡ್ತಾ ಇದ್ದೀವಿ, ನಾವು ಎಷ್ಟು ಅಲ್ಪ ವಿಶ್ವಾಸಿಗಳ ನಂಬಿಕಸ್ಥರಾಗಿದ್ದೀವಿ, ನಾವೆಷ್ಟು ಬೊಕ್ಕಾಸಿಗೆ ಒಳಗಾಗಿದ್ದೀವಿ, ಲೋಕಕ್ಕೆ ಒಳಗಾಗಿದ್ದೀವಿ, ನಾವು ಅನೇಕ ಕಷ್ಟ ಸಂಕಟಕ್ಕೆ ಒಳಗಾಗಿದ್ದೀವಿ, ನಾವು ಕಂಗೆಟ್ಟು ಹೋಗಿವಿ, ಕಳವಳಗೊಂಡೋಗಿದ್ದೀವಿ, ನಾವು ದಾರಿ ತಾರದ ದಿಕ್ಕ ಫಲ ನಾವು ಆಗಿಬಿಟ್ಟಿದ್ದೀವಿ ಎಂಬುದಾಗಿ ದೇವರು ನೋಡ್ತಾ ಇದ್ದೇನೆ. ಪ್ರಿಯರೇ, ಅದಕ್ಕಾಗಿ ನಾವು ದೇವರ ಒಳಗಡೆ ಇರೋದಾಗಿದೆ. ದೇವರು ನಮ್ಮ ಬಲವಾಸವಾಗಿದ್ದು ನಮಗೋಸ್ಕರವಾಗಿ ಆತನು ಬೇಡವನಾಗಿದ್ದಾನೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ ಸಂಕಟವೋ ಹಿಂಸೆವೋ ಏನೇ ಬಂದರೂ, ವಸ್ತ್ರವಿಲ್ಲದಿದ್ದರೂ ವಸ್ತ್ರವಿಲ್ಲದಿದ್ದು ಖಡ್ಗವಾಗಿದ್ದರೂ ಕೂಡ, ದೇವರು ಹೇಳ್ತಾರೆ ವಸ್ತ್ರವಿಲ್ಲದಿದ್ದರೂ ಕೂಡ, ಗಂಡಾಂತರವು ಖಡ್ಗವೂ ಇದ್ದರೂ ಕೂಡ ದೇವರು ನಮ್ಮ ನೇಮಿತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ಆತನು ನಮ್ಮನ್ನ ಕಷ್ಟದಲ್ಲಿ ಇರಲಿ, ಸಂಕಟದಲ್ಲಿ ಇರಲಿ, ಯಾವುದೋ ಅವಮಾನದಲ್ಲಿ ಇರಲಿ, ಯಾವುದೋ ಒಂದು ಉರುಳು ಸಂಕಟದಲ್ಲಿ ನಾವು ಇದ್ದಾಗಲೂ ದೇವರು ನಮ್ಗೆ ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನ ಏನ್ ಮಾಡಿದ್ದೇನೆ, ಈ ಲೋಕದಿಂದ ಎತ್ತಿ ಆರಿಸಿ ತೆಗೆದುಕೊಂಡಿದ್ದೀನಿ, ಈ ಲೋಕದೊಳಗಿಂದ ನಿಮ್ಮನ್ನ ಎತ್ತಿಕೊಂಡಿದ್ದೀನಿ, ಈ ಲೋಕದೊಳಗಿಂದ ನಾನು ನಿಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದೀನಿ. ಅದಕ್ಕಾಗಿ ದೇವರು ಹೇಳ್ತಾನೆ, ಆತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸೋರು ಯಾರಿಲ್ಲ. ಆತನ ಪ್ರೀತಿ ಎಂತದ್ದು ಗೊತ್ತಾ? ನಾವು ಮನುಷ್ಯರನ್ನ ನಂಬ್ತೀವಿ, ಮನುಷ್ಯರನ್ನ ಪ್ರೀತಿ ಮಾಡ್ತೀವಿ. ಅವ್ರು ನಮ್ಮ ಹತ್ರ ಹಣ ಇರೋವರೆಗೆ, ಉಣ್ಣಾಕ ತಿನ್ನಕ್ಕೆ ಇರೋವರೆಗೆ, ಅಂದ ಚಂದ ಇರೋವರೆಗೆ ನಮ್ಮನ್ನ ಪ್ರೀತಿ ಮಾಡ್ತಾರೆ. ಆದ್ರೆ ಅದನ್ನೆಲ್ಲ ನಮ್ಮಿಂದ ಬಿಟ್ಟು ಹೋದಾಗ ನಮ್ಮನ್ನ ಅಸಹ್ಯವಾಗಿ ಕಾಳ್ತಾರೆ, ನಮ್ಮನ್ನು ಮರೆಯಾಗಿ ನಮ್ಮನ್ನು ಮೋಸ ಮಾಡಿ ಬಿಟ್ಟು ಹೋಗ್ಬಿಡ್ತಾರೆ. ಅವ್ರ ಪ್ರೀತಿ ಅವತ್ತಿಗೆ ಅಳೆದು ಹೋಗ್ಬಿಡುತ್ತೆ. ಅವ್ರು ಇಟ್ಟಿರೋ ನಂಬಿಕೆ, ಅವ್ರಿಗೆ ಮಾತು ಕೊಟ್ಟ ಮಾತುಗಳು, ಅವ್ರು ಇಟ್ಟಿರೋ ಗ್ಯಾರಂಟಿ ಅವತ್ತಿಗೆ ಅದು ಅಳೆದು ಹೋಗ್ಬಿಡುತ್ತೆ. ಆದ್ರೆ ದೇವರ ಪ್ರೀತಿ ಅಂತ ನಾವು ಯಾರು ನಮ್ಮನ್ನು ಈ ಲೋಕದಲ್ಲಿ ಅಗಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಬೇರೆ ಅಂತ ಪ್ರೀತಿ, ಅಂತ ಪ್ರೇಮ ಅನುಭವದಲ್ಲಿ ನಮ್ಮನ್ನು ದೇವರು ಕಟ್ಟಿ ಹಾಕಿದ್ದಾನೆ. ದೇವರ ಕೈಯಲ್ಲಿ ನಾವು ಇದ್ದೀವಿ. ಪ್ರಿಯರೇ, ಅದಕ್ಕೆ ದೇವರು ಹೇಳ್ತಾನೆ, ಕಷ್ಟಗಳು ಸಂಕಟವು ಹಿಂಸೆಯೋ ಏನೇ ಬಂದರೂ, ವಸ್ತ್ರವಿಲ್ಲದಿದ್ದರೂ, ಕೊತನ ಖಡ್ಗವು ಗಂಡಾಂತರವು ಬಂದರೂ ಕೂಡ ದೇವರೇ ನಾವು ನಿನ್ನ ನೇಮಿತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಹಲ್ಲೆಲೂಯಾ. ಇವತ್ತು ನಾವು ದೇವರ ನಂಬಿ ನೀತಿವಂತರಾಗಿರೋದ್ರಿಂದ ನಮ್ಮನ್ನೆಲ್ಲರೂ ಏನ್ ಮಾಡ್ತಾರೆ? ಕುಯುಕ್ತಿಯಿಂದ ನೋಡ್ತಾರೆ, ಅಪರಾಧಿಗಳಿಂದ ನೋಡ್ತಾರೆ, ದ್ರೋಹಿಗಳಿಂದ ನೋಡ್ತಾರೆ, ನಮ್ಮ ಮೇಲೆ ಗೇಲಿ ಮಾಡ್ತಾರೆ, ನಮ್ಮ ಮೇಲೆ ಅಸಹ್ಯ ಮಾಡ್ತಾರೆ. ಆದ್ರೂ ಕೂಡ ದೇವರನ್ನ ಅವರು ಅಸಹ್ಯ ಪಡಿಸ್ತಾ ಇದ್ದಾರೆ, ನಮ್ಮನ್ನು ಅಸಹ್ಯ ಪಡಿಸ್ತಾ ಇದ್ದಾರೆ. ಅದಕ್ಕೆ ದೇವರು ಯಾವಾಗಲೂ ಅವಮಾನ ಹೊಂದುತ್ತಲೇ ಇರ್ತಾನೆ. ಈ ಲೋಕದ ಜನರಲ್ಲಿ, ಅನ್ಯ ಜನರಲ್ಲಿ, ದೇವರನ್ನ ಅರಿಯಲ್ಲ ಜನರ ಮುಂದೆ ದೇವರು ಏನ್ ಮಾಡ್ತಾನೆ? ಅಪಜಯ ಹೊಂದುತ್ತಾ ಇದ್ದಾನೆ. ದೇವರು ಇದನ್ನೆಲ್ಲ ಗಮನಿಸಿ, ಲಕ್ಷಿಸಿ, ದೃಷ್ಟಿಸಿ ನಮ್ಮನ್ನು ನೋಡ್ತಾ ಇದ್ದಾನೆ. ಆತನಿಂದ ನಾವು ಮರೆಯಾಗ್ಲಿಕ್ಕೆ ಸಾಧ್ಯವಿಲ್ಲ. ಆತ ನಮ್ಮ ಪಕ್ಷವಾಗಿದ್ದಾನೆ. ಅದಕ್ಕಾಗಿ ದೇವರು ಹೇಳ್ತಾನೆ, ನಿಮಗೆ ಜನರ ಕುಯುಕ್ತಿಗೆ ನಾವು ಆಗಿದ್ದೀವಿ. ಜನರು ನಮ್ಮನ್ನು ಕುಯುಕ್ತಿಗಳೆಂದು ಎಣಿಸುತ್ತಾರೆ. ಜನರು ಏನ್ ಮಾಡ್ತಾರೆ? ನಮ್ಮನ್ನು ಅಲ್ಪರೆಂದು ಎನಿಸುತ್ತಾರೆ. ಪ್ರೇರಿ ಅಲ್ಪರಂತ ನಮ್ಮನ್ನು ನೋಡಿಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪಕ್ಷದಲ್ಲಿ ಇರುವಾಗ ಮತ್ತೆ ಹಾಗಾದ್ರೆ ನಾವು ಇನ್ನೊಂದು ವಚನವನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೋಮಪುರ ಬರೆದ 9ನೇ ಅಧ್ಯಾಯ 14ನೇ ವಚನ. ಹಾಗಾದ್ರೆ ನಾವು ಏನು ಹೇಳೋಣ? ದೇವರಲ್ಲಿ ಅನ್ಯಾಯ ಉಂಟು? ಎಂದಿಗೂ ಇಲ್ಲ. ಹಲ್ಲೆಲೂಯಾ. ದೇವರು ನೀತಿವಂತವನಾಗಿದ್ದಾನೆ, ದೇವರು ಪರಿಶುದ್ಧನಾಗಿದೆ, ದೇವರಲ್ಲಿ ಯಾವ ದೋಷವಿಲ್ಲ, ಯಾವ ಅಪರಾಧಗಳಿಲ್ಲ, ಯಾವ ರೀತಿ ಕೂಡ ಒಂದು ಕಲ್ಮಶಗಳು ದೇವರಲ್ಲೇ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ದೇವರು ಪರಿಶುದ್ಧನಾಗಿದ್ದಾನೆ. ಆತನನ್ನು ನಂಬುವವರಿಗೆ ಹೇಳ್ತಾನೆ. ಹಾಗಾದ್ರೆ ನಾವು ಏನು ಹೇಳೋಣ? ದೇವರು ನ್ಯಾಯವನ್ನು ಉಂಟು ಎಂದು ಅನ್ಯಾಯವನ್ನು, ದೇವರಲ್ಲಿ ಅನ್ಯಾಯ ಏನಾದರೂ ಉಂಟಂತ ಕೇಳಿದ್ರೆ ಅದು ಅನ್ಯಾಯ ದೇವರಲ್ಲಿ ಇರಕ್ಕೆ ಸಾಧ್ಯ. ದೇವರು ನ್ಯಾಯವಂತವನಾಗಿದ್ದಾನೆ, ನಮಗೆ ನ್ಯಾಯ ಸ್ಥಾಪಿಸೋನಾಗಿ ಸರಿಯಾದ ನ್ಯಾಯವನ್ನೇ ನಮಗೆ ದೇವರು ಕೊಡೋನಾಗಿದ್ದಾನೆ. ಅನ್ಯಾಯ, ಮೋಸ, ವಂಚನೆ ಯಾರಿಂದ ಬರುತ್ತೆ? ನಮಗೆ ದೇವರಿಗೆ ವಿರುದ್ಧವಾಗಿರಿ, ನಮಗೆ ವಿರುದ್ಧವಾಗಿರಿ, ಸೈತಾನ್ಲಿಂದ ಇದೆಲ್ಲವನ್ನು ಬರುತ್ತೆ. ಸೈತಾನ ಸಮಾಜದವರು ಈ ಲೋಕದಲ್ಲಿ ಇದ್ದಾರೆ. ಅವರು ಆದಿಯಿಂದಲೂ ಇದ್ದರು, ಅಂತ್ಯದವರೆಗೆ ಯುಗದ ಸಮ್ಮತಿವರೆಗೆ ನಮ್ಮ ಸಂಗಡಲ್ಲಿ ಅವರು ಇದ್ದೇ ಇರ್ತಾರೆ. ಪ್ರಿಯರೇ, ಸೈತಾನ ಸಂತಾನದಲ್ಲಿ ಅವರು ಏನ್ ಮಾಡ್ತಾರೆ? ಅವರು ಅನ್ಯಾಯ ಮಾಡೋದ್ರಲ್ಲಿ ಸೈತಾನ ಅವ್ರ ಸಂಗಡ ಇರ್ತಾನೆ, ಪಾಪ ಮಾಡೋದ್ರಲ್ಲಿ ಅವ್ರ ಸಂಗಡ ಇರ್ತಾನೆ, ಮೋಸ ಮಾಡೋದ್ರಲ್ಲಿ, ದ್ರೋಹ ಮಾಡೋದ್ರಲ್ಲಿ ಅವ್ರ ಸಂಗಡ ಆತನೇ ಇರ್ತಾನೆ. ಅವರಿಗೆ ಅಧಿಪತಿ ಆಗಿದ್ದಾನೆ, ಅವನು ಪಾಪಕ್ಕೆ ಅಧಿಪತಿ ಆಗಿದ್ದಾನೆ, ಸುಳ್ಳುಕ್ಕೆ ಮೂಲ ಪುರುಷನಾಗಿದ್ದಾನೆ, ವ್ಯಭಿಚಾರಕ್ಕೆ ಮೂಲ ಪುರುಷ
ಪುರುಷನಾಗಿದ್ದಾನೆ, ಕಳ್ಳತನಕ್ಕೆ ಮೂಲ ಪುರುಷನಾಗಿದ್ದಾನೆ, ಕೊಲೆಗೆ ಮೂಲ ಪುರುಷನಾಗಿದ್ದಾನೆ, ಪಾಪ ಮಾಡಿಸಲಿಕ್ಕೆ ಮೂಲ ಪುರುಷನ ಆತನಾಗಿದ್ದಾನೆ. ಆತನು ಸೈತಾನ್ ಸಮಾಜದ ಜನರು ಆತನ ಕೈಯಲ್ಲಿ ಇದ್ದಾರೆ. ಅದಕ್ಕಾಗಿ ಹೇಳ್ತಾನೆ ನಿಮಗೆ ಉಂಟಾ ಅಂತ ಹೇಳ್ತಾನೆ, ಎಂದಿಗೂ ಇಲ್ಲ ಅಂತಾನೆ. ಯಾವನ ಮೇಲೆಯೂ ನನ್ನ ಕರುಣೆಯನ್ನು ಉಂಟು ಅವನನ್ನು ಕನಿಕರಿಸ್ತೇನೆ. ದೇವ್ರು ಹೇಳ್ತಾನೆ, ಯಾರ ಮೇಲೆ ನಾನು ಕನಿಕರ ಇಟ್ಟಿದ್ದೀನೋ ಅವನೇ ನಾನು ಕನಿಕರಿಸ್ತೇನೆ ಅಂತ ಹೇಳ್ತಾನೆ. ದೇವರು ನಮ್ಮ ಮೇಲೆ ಕನಿಕರ ಬಿಟ್ಟು ಈ ಲೋಕದಲ್ಲಿ ನಮ್ಮನ್ನು ಆಶೆ ತೆಗೆದುಕೊಂಡು ಆತನ ತನ್ನ ಕನಿಕರವನ್ನು ನಮ್ಮ ಮೇಲೆ ತೋರಿಸಿದ್ದಾನೆ, ತನ್ನ ದಯವನ್ನು ನಮ್ಮ ಮೇಲೆ ತೋರಿಸಿದ್ದಾನೆ, ತನ್ನ ನಿಜವಾದ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸಿದ್ದಾನೆ. ಪ್ರಿಯರೇ, ಆತ ನಮ್ಮನ್ನು ಎಂದಿಗೂ ಕೈ ಬಿಡುವ ದೇವರಲ್ಲ. ಆತ ನೋಡ್ತೀವಿ ನಾವು ಎಲ್ಲ ಒಳ್ಳೆ ದೇವರು ನಮಗೆ ಒಳ್ಳೆಯದನ್ನೇ ಮಾಡಲಿಕ್ಕೆ ಶಕ್ತನಾಗಿದೆ. ನಾವು ಅದೇ 22ನೇ ವಚನವನ್ನು ನೋಡ್ಕೊಳ್ಳೋದು, ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಬೇಕೆಂದಿರುವನು. ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರರನ್ನು ಆತನು ಏನ್ ಮಾಡ್ತಾ ಇದ್ದಾನೆ, ಬಹು ಸೈರಣೆಯಿಂದ ಸಹಿಸಿಕೊಳ್ತಾ ಇದ್ದಾನೆ. ಪ್ರಿಯ ಸೋದರರೇ, ದೇವರ ಕೋಪಕ್ಕೆ ನಾವು ಒಳಗಾದ್ವಿ ಅಂದ್ರೆ ಒಂದು ಕ್ಷಣ ಕೂಡ ನಾವು ಈ ಲೋಕದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ದೇವರು ಆ ಕೋಪವನ್ನು ಅಣಗಿಸಿಕೊಂಡು ಆ ಕೋಪವನ್ನು ಕಡಿಮೆ ಮಾಡಿಕೊಂಡು ನಮಗೋಸ್ಕರ ಆತನ ದಯ ತೋರಿಸುವತನಾಗಿದ್ದಾನೆ. ಪ್ರಿಯರೇ, ನಮಗಾಗಿ ಆತನೇನು ಸೈರಣ್ಯವುಳ್ಳವನಾಗಿದ್ದಾನೆ. ಆತನು ನಮ್ಮನ್ನು ದಯ ತೋರಿಸಿ ಆ ಕೋಪವನ್ನು ಮಾಡಿಕೊಳ್ಳದೆ ಆತನು ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಪ್ರಿಯರೇ, ನಾವು ಹೇಳ್ತೇವೆ, ಆ ಕೀರ್ತನೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ 37ನೇ ಅಧ್ಯಾಯದಲ್ಲಿ ನಾವು ಒಂದು 8-9 ವಚನದಲ್ಲಿ ಹೇಳ್ತಾನೆ, ಕೋಪ ಮಾಡಿಕೊಳ್ಳ್ರಿ, ಅದ್ರ ಪಾಪ ಮಾತ್ರ ಮಾಡಬೇಡ್ರಿ ಅಂತ ಹೇಳ್ತಾನೆ. ನಾವೀಗ ಏನ್ ಮಾಡ್ತಾ ಇದ್ದೀವಿ, ಮನುಷ್ಯರಿಗೆ ಕೋಪ ಬಂದ ತಕ್ಷಣ ಏನಾದ್ರು ಒಂದು ಪಾಪ ಮಾಡಿಬಿಡ್ತೀವಿ, ಯಾರನ್ನಾರ ಹೊಡೆದು ಬಿಡ್ತೀವಿ, ಯಾರನ್ನಾರ ದೇಶಿಸ್ಬಿಡ್ತೀವಿ, ಯಾರಿಗಾದ್ರೂ ಮೋಸ ಮಾಡಿ ಅನ್ಯಾಯ ಮಾಡಿಬಿಡ್ತೀವಿ, ಯಾರಿಗಾದ್ರೂ ಗೇಲಿ ಮಾಡ್ತೀವಿ, ಯಾರಿಗಾದ್ರೂ ನಾವು ಕೋರ್ಟ್ ಕಚೇರಿಗೆ ಹತ್ತಿಸ್ಬಿಡ್ತೀವಿ, ಪೊಲೀಸ್ ಸ್ಟೇಷನ್ಗೆ ಇಡಿಸ್ಬಿಡ್ತೀವಿ, ಅವಮಾನ ಮಾಡ್ಲಿಕ್ಕೆ ಹೋಗ್ತೀವಿ. ನಾವು ಶ್ರಮಿಸೋ ಗುಣ ಇಲ್ಲ, ನಮ್ಮಲ್ಲಿ ಪ್ರೀತಿ ಮಾಡೋ ಗುಣ ಇಲ್ಲ, ಕರುಣೆ ತೋರಿಸುವಂಥ ಗುಣ ಇಲ್ಲ. ದೇವರಿಗೆ ಇರೋದು ನಾವು ಎಷ್ಟೇ ತಪ್ಪು ಮಾಡಿ ದೇವರು ನಮ್ಮ ಮೇಲೆ ಕಣಿಗೆ ತೋರಿಸೋನಾಗಿದ್ದಾನೆ, ದಯ ತೋರಿಸೋನಾಗಿದ್ದಾನೆ. ಅದಕ್ಕೆ ಹೇಳ್ತಾನೆ, ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಆತನ ಪ್ರಸಿದ್ಧಪಡಿಸಬೇಕೆಂದಿದ್ದರೂ ಕೂಡ ಹಾಗೆ ಮಾಡದೆಯೋ ತಾನೇನ್ ಮಾಡಿದ, ಆ ಕೋಪವನ್ನು ಕಡಿಮೆ ಮಾಡಿಕೊಂಡು ದೇವರ ಕೋಪವನ್ನು ತಾಳಿಕೊಂಡು ಒಳ್ಳೆಯದನ್ನೇ ನಮ್ಮ ಜೀವಿತದಲ್ಲಿ ಆತನ ಮಾಡಿಕೊಳ್ತಾನೆ. ನಾವಾದರೂ ಕೂಡ ಕೋಪ ಮಾಡಿಕೊಳ್ಳಬಹುದಾದ್ರೆ ಪಾಪ ಮಾಡದಂತೆ ತಾಳ್ಮೆಯಿಂದ ನಾವು ಸಹಿಸಿಕೊಳ್ಳಬೇಕಾಗಿದೆ. ಇದು ದೇವರ ಒಂದು ಕರುವಿಕೆ, ದೇವರ ಪ್ರೀತಿ ನಮ್ಮ ಮೇಲೆ ಉಂಟು, ದೇವರ ದಯ ಅದು ನಮ್ಮ ಮೇಲೆ ಉಂಟು. ಪ್ರಿಯರೇ, ಆತ ನಮ್ಮನ್ನ ಎದುರು ನೋಡ್ತಾ ಇದ್ದಾನೆ. ನಾವು ಅದೇ ವಚನವನ್ನು ನೋಡಿಕೊ 8ನೇ ಅಧ್ಯಾಯ 30ನೇ ವಚನ ಓದಮ್ಮ. 8ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ನೋಡ್ರಿ, ಅಲ್ಲಿ ಏನ್ ಹೇಳ್ತಾ ಇದ್ದೇನೆ, ದೇವರು ನೇಮಿಸಿರುವುದ ಮತ್ತು ಯಾರನ್ನು ಮೊದಲು ನೇಮಿಸಿದೆನೋ ಅವರನ್ನು ಕರೆದೆನು. ನೋಡು, ದೇವ್ರು ಏನ್ ಹೇಳ್ತಾ ಇದ್ದೇನೆ ಇಲ್ಲಿ, ಯಾರನ್ನು ನಾನು ಕನಿಕರಿಸಿದ್ದೆ ಅವರನ್ನು ನಾನು ಕನಿಕರಿಸ್ತಾ ಇದ್ದೇನೆ ಅಂತ ಹೇಳಿ ಅದನ್ನ ಹೇಳ್ತಾನೆ. ರೋಮಪುರ ಬರೆದ ಪತ್ರಿಕೆ 9ನೇ ಅಧ್ಯಾಯದ 14ನೇ ವಚನದಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿ ದೇವರು 8ನೇ ಅಧ್ಯಾಯದಲ್ಲಿ 30ನೇ ವಚನದಲ್ಲಿ ಹೇಳ್ತಾ ಇದ್ದೇನೆ. ಪ್ರಿಯರೇ, ಆತನು ಹೇಳ್ತಾನೆ, ಯಾರನ್ನು ಮೊದಲು ನಾನು ನೇಮಿಸಿದನು ಅವರನ್ನು ನಾನು ಕರೆದೆನು ಅಂತ ಹೇಳ್ತಾ ಇದ್ದೇನೆ. ಅಲ್ಲೆಲ್ಲೂಯಾ. ದೇವರು ನಮ್ಮನ್ನು ಏನ್ ಮಾಡ್ತಾ ಇದ್ದಾನೆ, ಈ ಲೋಕದಲ್ಲಿ ನೇಮಿಸ್ತಾ ಇದ್ದಾನೆ, ಈ ಲೋಕದಲ್ಲಿ ನಮ್ಮನ್ನು ಕರೀತಾ ಇದ್ದಾನೆ. ನಮಗೆ ಕರೆದು ಎಲ್ಲಾ ಪದವಿಯನ್ನು ದೇವರು ನಮಗೆ ಕೊಡ್ತಾ ಇದ್ದಾನೆ, ಎಲ್ಲ ಆಯುಧಗಳು ದೇವರು ನಮಗೆ ಕೊಡ್ತಾ ಇದ್ದೇನೆ. ಎಲ್ಲಿ ಹೋದ್ರೂ ದೇವರು ನಮ್ಮನ್ನು ಉಪಯುಕ್ತ ಮಾಡಿಕೊಳ್ತಾ ಇದ್ದೇನೆ. ದೇವರ ಸೇವಕರನ್ನ ದೇವರು ಏನ್ ಮಾಡಿದ್ದಾನೆ, ಅಗ್ನಿ ರೂಪದಲ್ಲಿ ಇಟ್ಟಿದ್ದಾನೆ. ಪ್ರಿಯರೇ, ಅದಕ್ಕೆ ಅಬ್ರಾಹ್ಮನಿಗೆ ಹೇಳ್ತಾನೆ, ನೀನು ಆಶೀರ್ವಾದ ಮಾಡಿದರೆ ಆಶೀರ್ವಾದ ಆಗುತ್ತೆ, ನೀನು ಶಾಪ ಹಾಕಿದರೆ ಶಾಪ ಆಗುತ್ತೆ. ಹೌದು ಪ್ರಿಯರೇ, ನಾನು ಕೂಡ ಒಂದು ಊರಲ್ಲಿ ಹೋಗ್ತಾ ಇರುವಾಗ ಅಲ್ಲೆಲ್ಲ ನಾನು ಏನ್ ಹೇಳ್ತಿದ್ದೆ ಅದು ಒಳ್ಳೇದನ್ನು ಈಗಲೂ ಆಗುತ್ತೆ, ಅವಾಗಲೂ ಆಗ್ತಾ ಇತ್ತು. ಏನು ನಾನು ಒಳ್ಳೇದನ್ನು ಹೇಳ್ತೀನಿ ಅದು ಒಳ್ಳೇದನ್ನಾಗುತ್ತೆ. ನಂದೇಳೆ ನನ್ನ ಬಾಯಿಂದ ಸಡಲ್ನ ಕೆಟ್ಟದನ್ನ ಬಂದ್ರೆ ಅದು ಕೆಟ್ಟದ್ದು ಖಂಡಿತ ಆಗ್ಬಿಡುತ್ತೆ. ಪ್ರಿಯರೇ, ಅದಕ್ಕೆ ಒಂದು ಹೆಣ್ಮಗಳು ನನಗೆ ಬಹು ಎಚ್ಚರದಿಂದ ಮೊದಲೇ ನನಗೆ ಹೇಳ್ತಾ ಇದ್ಲು, ದಯವಿಟ್ಟು ಕೆಟ್ಟದನ್ನು ನುಡಿಬೇಡ್ರಿ ಅಮ್ಮ ಪಾಟ್ರಮ್ಮರೇ, ನೀವೇನ್ ನುಡಿತಿರೋ ಅದಾಗುತ್ತೆ, ನೀವು ಒಳ್ಳೇದನ್ನು ನುಡಿ, ನಿಜವಾಗಿ ನಮಗೆಲ್ಲ ಒಳ್ಳೇದಾಗ್ಬಿಡುತ್ತೆ ಅಂತ. ಈ ತರ ನಮ್ಮ ದೇವರು ನಮ್ಮ ಬಾಯಲ್ಲಿ ಏನ್ ಇಟ್ಟಿದ್ದಾನೆ ಅಂತಂದ್ರೆ, ಆಶೀರ್ವಾದ ಶಾಪವನ್ನು ಇಟ್ಟಿದ್ದಾನೆ, ಒಳ್ಳೇದು ಕೆಟ್ಟದನ್ನು ಇಟ್ಟಿದ್ದಾನೆ, ನರಕ ಸ್ವರ್ಗವನ್ನೇ ನಮ್ಮ ಬಾಯಲ್ಲಿ ಇಟ್ಟಿದ್ದಾನೆ. ಪ್ರಿಯ, ನಾವು ಯಾವುದನ್ನು ಆ ಟೈಮ್ನಲ್ಲಿ ಯಾವುದು ಬರುತ್ತೋ ಅದು ನಮಗೆ ಗೊತ್ತಿಲ್ಲ, ಅದು ದೇವರಿಂದ ಬರ್ತಕ್ಕಂಥ ಮಾತಾಗಿದೆ. ಆದರೆ ದೇವರು ನಂಬುವ ಮಕ್ಕಳಿಗೆ ಆತನ ಭಾಗ್ಯವಂತರಂತ ಸ್ಥಾನ ಕೊಟ್ಟಿದ್ದಾನೆ. ಆತ ಇಲ್ಲಿ ಹೇಳ್ತಾ ಇದ್ದಾನೆ, ನಮಗೇನು ಹೇಳ್ತಾನೆ ನೋಡಿ ಪ್ರಿಯರೇ ಅಂತ ಹೇಳ್ತಾನೆ, ಯಾರನ್ನು ನಾನು ಮೊದಲು ನೇಮಿಸಿದನು ಅವರನ್ನೇ ಕರೆದೆನು. ಮತ್ತೆ ಏನ್ ಮಾಡ್ದ, ಯಾರನ್ನು ನಾನು ಕರೆದೆನು ಅವರು ನೀತಿವಂತರಂತ ನಾನು ನಿರ್ಣಯಿಸಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಇವತ್ತು ದೇವರು ನಮ್ಮನ್ನು ಕರೀತಾನೆ ಅಂದ್ರೆ, ನಮ್ಮನ್ನ ಪಾಪದಲ್ಲಿ ಇದ್ದಾಗ, ಶಾಪದಲ್ಲಿ ಹಳೆಯ ಸ್ವಭಾವದಲ್ಲಿ
ಅಪರಾಧದಲ್ಲಿ ನಾವು ಇದ್ದಾಗಲೂ ಕೂಡ ಅದನ್ನು ಬಿಡಿಸಿ ಮತ್ತೆ ನಮ್ಮ ನೀತಿವಂತರನ್ನಾಗಿ ಮಾಡ್ಲಿಕ್ಕಾಗಿ ಕರ್ತನು ನಮಗೋಸ್ಕರ ಕರೆದಿದ್ದಾನಲ್ಲ ಪ್ರಿಯರೇ. ಅದನ್ನು ನಾವು ಕರೆಯಲ್ಪಟ್ಟವರು ಎಷ್ಟು ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಕರೆಯಲ್ಪಟ್ಟವರು ಬಹು ಜನವಾಗಿದ್ದರು, ಆಯಲ್ಪಟ್ಟವರು ಸ್ವಲ್ಪ ಜನ. ಆದರೆ ನರಕಕ್ಕೂ ಹೋಗ್ಬೇಕಂದ್ರೆ ಹಲವಾರು ದಾರಿಗಳದು, ಅದಕ್ಕೆ ಯಾವ ಬೇಲೆನೂ ಇಲ್ಲ. ಆದರೆ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಅದು ಬಿಕ್ಕಟ್ಟು ಇಕ್ಕಟ್ಟಾಗಿ ಸ್ವಲ್ಪ ಜನ ಅಲ್ಲಿ ಹೋಗ್ತಾರೆ. ಅಲ್ಲಿ ನಾವು ಯೇಸು ಕ್ರಿಸ್ತನ ಹಾದಿಯಲ್ಲಿ ನಾವು ನಡೆಯುವಾಗ ನಮಗೆ ಬಿಕ್ಕಟ್ಟಿದ್ದವು, ಇಕ್ಕಟ್ಟಿದ್ದವು, ಶೋಧನೆ ಇದ್ದವು, ಅವಮಾನ ಇದ್ದವು, ಅಪಜಯ ಇದ್ದವು, ಕಷ್ಟ ಇದ್ದವು. ನಮಗೆಲ್ಲರೂ ಕೈ ಬಿಡ್ತಾರೆ, ಎಲ್ಲರ ಪ್ರೀತಿ ತಣ್ಣಗಾಗುತ್ತೆ, ಎಲ್ಲರೂ ನಮ್ಮನ್ನು ಪ್ರೀತಿ ಮಾಡೋದು ಬಿಟ್ಬಿಡ್ತಾರೆ, ಎಲ್ಲ ಸಂಬಂಧಗಳು ನಮ್ಮಿಂದ ಬಿಟ್ಟು ಹೋಗ್ಬಿಡ್ತಾವೆ. ಸ್ವಲ್ಪ ದಿನ ಸಣ ಮಾತ್ರಕ್ಕೆ ಬಿಟ್ಟು ಹೋಗ್ತಾವೆ ಪ್ರಿಯ. ಆಮೇಲೆ ಅವರೆಲ್ಲರನ್ನೂ ದೇವರ ತಂದು ನಮ್ಮ ಮುಂದೆ ನಿಲ್ಲಿಸ್ತಾನೆ, ನಮ್ಮ ಮುಂದೆ ಅವರು ತಗ್ಗಿಸಿ ನಡೆಯುವಂತೆ ಮಾಡ್ತಾನೆ, ನಮ್ಮ ಮಾತು ನಲ್ಲಿ ನಿಲ್ಲುವಂತೆ ಮಾಡ್ತಾನೆ, ನಮ್ಮ ಪ್ರಾರ್ಥನೆಯಲ್ಲಿ ಅವ್ರು ನಿಲ್ಲುವಂತೆ, ನಮ್ಮ ಪ್ರಾರ್ಥನೆಯಲ್ಲಿ ಅವ್ರು ಬದುಕಿ ಉಳಿಯುವಂತೆ ದೇವರು ಮಾಡ್ತಾನೆ. ಒಂದ್ ವೇಳೆ ಬೇಡ ಅಂತ ನಮ್ಮನ್ನ ನಿರಾಕರಿಸಿ ದೇವರನ್ನೇ ನಿರಾಕರಿಸೋರು ಖಂಡಿತವಾಗಿ ದಂಡನೆಗೆ ಅವರು ಗುರಿಯಾಗ್ತಾರೆ, ಅನುಭವಿಸ್ತಾರೆ. ಪ್ರಿಯ ಸೋದರರೇ, ನಾವು ಯಾವಾಗ ದೇವರು ನಮ್ಮನ್ನು ಕರೆದಿದ್ದಾನೆ, ದೇವರು ನಮ್ಮನ್ನು ಯೋಗ್ಯರೆಂದು ಕರೆದ ನಾವು ರೋಮಾಪುರ ಬರೆದ 9ನೇ ಅಧ್ಯಾಯವನ್ನು ನಾವು ಓದಿ ನೋಡಿಕೊಳ್ಳೋಣ ಪ್ರಿಯರೇ. ನನಗೆ ಮಹಾ ದುಃಖವು ನನ್ನ ಹೃದಯದಲ್ಲಿ ಎಡೆಬಡಿದೆ, ವೇದನೆಯು ಉಂಟು. ಈ ಮಾತನ್ನು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ. ಪವಿತ್ರಾತ್ಮ ದೀನವಾಗಿರುವ ನನ್ನ ಮನಸ್ಸೇ ಸಾಕ್ಷಿ. ಶರೀರ ಸಂಬಂಧವಾಗಿ ಸ್ವಜನರಾಗಿರುವ ನನ್ನ ಸಹೋದರರಿಗೋಸ್ಕರ ನಾನೇ ಸಾಧ್ಯವಾದರೆ ಕ್ರಿಸ್ತನನ್ನು ಅಗಲಿ ಶಾಪಗ್ರಸ್ತನಾಗುವುದಕ್ಕೆ ಒಪ್ಪಿಕೊಂಡೆನು. ಆಮೇನ್, ಹಲ್ಲೆಲೂಯಾ. ಇಲ್ಲಿ ಪೇತ್ರನು ಹೇಳ್ತಾನೆ, ಬರೀ ಪೇತ್ರನು ಮಾತಾಡ್ತಾ ಇದ್ದಾನೆ ಪ್ರಿಯರೇ. ಪೇತ್ರನು ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ ನೋಡಿ. ಆತನು ಹೇಳ್ತಾ ಇದ್ದಾನೆ, ನನಗೆ ಮಹಾ ದುಃಖವಾಗುತ್ತಾ ಇದೆ ಅಂತ ಹೇಳ್ತಾನೆ. ಯಾಕೆ? ಜನರು ನರಕಕ್ಕೆ ಹೋಗ್ತಾರೆ, ಜನರು ಶಾಪಕ್ಕೆ ಹೋಗ್ತಾ ಇದ್ದಾರೆ, ಜನರು ಮರಣಕ್ಕೀಡಾಗ್ತಾ ಇದ್ದಾರೆ, ಜನರು ಅವ್ರ ನಷ್ಟಕ್ಕೀಡಾಗ್ತಾ ಇದ್ದಾರೆ, ಅವ್ರ ದೇವರಿಂದ ಅಗಲಿ ಹೋಗ್ತಾ ಇದ್ದಾರೆ, ಅವರಿಗಾಗಿ ನರಕ ಸಿದ್ಧವಾಗಿದೆ. ಅದು ನನಗೆ ಮಹಾ ದುಃಖವಾಗ್ತಾ ಇದೆ. ಅದಕ್ಕೋಸ್ಕರ ಅವ್ರ ಮೇಲೆ ಬರೋ ಶಾಪ ನನ್ನ ಮೇಲೆ ನಾನು ತೆಗೆದುಕೊಳ್ತೇನೆ ಅಂತ ಹೇಳ್ತಾ ಇದ್ದೇನೆ. ಪ್ರಿಯರೇ, ನಾವು ಇವತ್ತು ಏನಾಗಿದ್ದೀವಿ? ನಿಮ್ಮ ಮೇಲೆ ಬರೋ ಕಷ್ಟಗಳು ನಮ್ಮ ಮೇಲೆ ತೆಗೆದುಕೊಳ್ತೀವಿ, ನಿಮ್ಮ ಮೇಲೆ ಇರುವಂತ ಅಪರಾಧಗಳು, ದೋಷಗಳು ನಮ್ಮ ಮೇಲೆ ತೆಗೆದುಕೊಳ್ತಾ ಇದ್ದೀವಿ. ತೆಗೆದುಕೊಂಡು ನಾವೇನ್ ಮಾಡ್ತಾ ಇದ್ದೀವಿ ಗೊತ್ತಾ? ನಿಮಗೋಸ್ಕರ ಅಂಗಲಚ್ಚಿ ಹಗಲು ರಾತ್ರಿ ದೇವರ ಸಮ್ಮುಖದಲ್ಲಿ ನಾವು ಎಡೆ ಬೆಳೆದು ಬೇಡ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ದೇವರಲ್ಲಿ ಕಾಡ್ತಾ ಇದ್ದೀವಿ, ನಾವು ದೇವರಲ್ಲಿ ಕೇಳ್ತಾ ಇದ್ದೀವಿ. ಪ್ರಿಯ ಸೋದರರೇ, ನಾವು ಅಳ್ತಾ ಇದ್ದೀವಿ. ನಾವು ಒಂದಿವ್ಸ ನಮ್ಮ ವಿಶ್ವಾಸಿಯನ್ನು ಇಡೀ ಏನ್ ಮಾಡಿದ್ಲಿ ಗೊತ್ತಾಕಿ ಸತ್ತು ಹೋಗ್ಬಿಟ್ಲು. ಸತ್ತು ಹೋದಾಗ ಆಕಿನ ಸಮಾಧಿಗೆ ತೆಗೆದುಕೊಂಡು ಹೋದ್ರು. ಅವ್ರು ಹಿಂದೂ ಸಂಪ್ರದಾಯದಂತೆ ಅವ್ರು ಆಕಿನನ್ನು ಮಣ್ಣಿಗೆ ಸಿದ್ಧಪಡಿಸಿದ್ರು. ಸೊ ಆ ಸ್ಥಳದಲ್ಲಿ ನಾವು ಹೋದಾಗ ನಾವು ತುಂಬಾ ದುಃಖಪಟ್ಟು ಅಳ್ತಾ ಇದ್ದೀವಿ. ಒಂದು ಆತ್ಮ ವ್ಯರ್ಥವಾಗುತ್ತಲ್ಲ, ಬಾಳಿ ಬದುಕೋಳಿಗೆ ಈ ತರ ಒಂದು ನಷ್ಟ, ಈ ತರ ಒಂದು ಕಷ್ಟ, ಈ ತರ ಒಂದು ಹಿಂಸೆಯನ್ನು ಎದುರಾಯ್ತಲ್ಲ, ಇಂಥ ಮನೆಯವರ ಶತ್ರು ಆಗ್ಬಿಟ್ರಲ್ಲ, ಮನೆಯವರ ಕೊಲೆ ಮಾಡೋವಷ್ಟು ಮೆಟ್ಟಿಗೆ ಇವರು ದುಷ್ಟರಾಗ್ಬಿಟ್ರಲ್ಲ ಅಂತ. ಹೌದು, ನಾವು ಯಾವಾಗ ಯೇಸು ಕ್ರಿಸ್ತನ ಬಳಿಗೆ ಬರ್ತೀವೋ ಅವಾಗ ನಮ್ಮ ಮನೆಯವರು ನಮಗೆ ಶತ್ರು ಆಗ್ತಾರೆ, ನಮ್ಮ ಅಕ್ಕಪಕ್ಕದ ನಮ್ಮ ಶತ್ರು ಆಗ್ತಾರೆ, ನಮ್ಮ ನೆರೆಯವರು ನಮಗೆ ಶತ್ರು ಆಗ್ತಾರೆ. ಎಲ್ಲರೂ ನಮ್ಮನ್ನು ಕೊಲ್ಬೇಕು, ಹೊಡಿಬೇಕು, ದೇಶಿಸ್ಬೇಕು, ಅವಮಾನ ಮಾಡ್ಬೇಕಂತೇಳಿ ಯಾವಾಗಲೂ ಕಾದಿರ್ತಾರೆ ಪ್ರಿಯರೇ. ಅಂತ ಒಂದು ಸಾವಿಗೆ ಆಕೆ ಈಡಾದ್ಲು. ಅವರೆಲ್ಲ ಇವಳು ಯೇಸು ಕ್ರಿಸ್ತನ ನಂಬಿದಾಳೆ, ಜೀವಂತ ಇರಬಾರ್ದು ಅಂತ ಹೇಳಿ ಬೇಕಂತ ಬದುಕಿದ್ ಬಾಳ ಅಂತವಳನ್ನ ತೋರಿಸಿದೆ, ಅವಳಿಗೆ ಗುಣಪಡಿಸಿದೆ, ಅವಳನ್ನ ಏನ್ ಮಾಡ್ಬಿಟ್ರು, ಸಾಯಿಸ್ಬಿಟ್ರು ಅಂತ ನಾವು ನೋಡ್ತೇವೆ. ಆ ಸಮಯ ನಾವು ದುಃಖಪಟ್ಟು ತುಂಬಾ ಅಳ್ತಿರುವಾಗ ಜನರು ಕೇಳಿದ್ರು, ಇವ್ರು ಏನ್ ಸಂಬಂಧಿಗಳು, ಇವ್ರಿಗೆ ಏನ್ ಸಂಬಂಧವಿದೆ, ಯಾಕೆ ಇವ್ರು ಇಷ್ಟ ಅಳ್ತಾರೆ, ಒಬ್ರು ಅಳ್ತಾ ಇಲ್ಲ, ಇವ್ರು ಅಳ್ತಾ ಇದ್ದಾರೆ ಅಂದ್ರೆ ಅವಾಗ ಕೆಲವರು ಹೇಳಿದ್ರು, ಇವರು ನಮಗೆ ಪಾಸ್ಟ್ರಮ್ಮ, ನಮ್ಮ ತಾಯಿನ ದೇವರ ಬಳಿಗೆ ತಂದಂತವ್ರು, ಅವ್ರು ಇವತ್ತು ನಮ್ಮನ್ನು ಎಲ್ಲರೂ ನೆನೆಸ್ಕೊಂಡು ಅಳ್ತಾ ಇದ್ದಾರೆ ಅಂತ ಹೇಳುವಾಗ ಅನೇಕ ಜನರಿಗೆ ದುಃಖವಾಯಿತು ಪ್ರಿಯರೇ. ಒಂದು ಆತ್ಮ, ಅದಕ್ಕಾಗಿ ಪೌಲನ್ ನಮ್ಮ ಮೇಲೆ ಅದನ್ನ ನಾವು ದುಃಖವನ್ನು ತೆಗೆದುಕೊಳ್ತೀವಿ, ಸಂಕಟವನ್ನು ತೆಗೆದುಕೊಳ್ತೀವಿ, ನಾವು ಬಾಧೆ ಪಟ್ಟು ಅಳ್ತೀವಿ ಪ್ರಿಯರೇ. ಆದ್ರೆ ಇಲ್ಲಿ ಪೌಲನ್ ಕೂಡ ಇದೇ ರೀತಿ ಹೇಳ್ತಾನೆ, ನನ್ನ ಮೇಲೆ ಒಂದು ಸಂಕಟವನ್ನು ನಾನು ತೆಗೆದುಕೊಳ್ತೇನೆ ಅಂತ ಹೇಳಿದೆ. ಮುಂದೆ ನಾವು ಅದನ್ನ ಇನ್ನ ಕಂಟಿನ್ಯೂ 4ನೇ ವಚನ ಓದಿಕೊಳ್ಳೋಣ. ಅವರು ಇಸ್ರಾಯೇಲರ ವಂಶದವರನ್ನ ದೇವರ ಪುತ್ರರನ್ನಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿಯೂ ದೇವರು ತೇಜಸ್ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರ ಒಡಂಬಡಿಕೆಯನ್ನು ಮಾಡಿಕೊಂಡರು. ಹಲ್ಲೆಲೂಯಾ. ಏನ್ ಮಾಡಿದ ನೋಡಿದೆ ಪ್ರಿಯರೇ? ಅವ್ರ ಸಂಗಡ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡ. ಸರ್ವಶಕ್ತನಾದ ದೇವರು ನಮ್ಮ ಕೂಡ ಇದ್ದಾನೆ ಪ್ರಿಯರೇ. ನಂಬುವರು ಖಂಡಿತ ದೇವರ ಮಹಿಮೆಯನ್ನು ಕಾಣ್ತೀವಿ, ದೇವರ ಅದ್ಭುತವನ್ನು ಕಾಣ್ತೀವಿ. ದೇವರು ನಮ್ಮ ಪಕ್ಷ ಯಾವಾಗಲೇ ಇರ್ತಾನೆ. ಯಾವತ್ತೂ ಆತನ ನಮ್ಮನ್ನು ಕೈ ಬಿಡುವ, ಆತನೆಲ್ಲ ತೊರೆದು ಬಿಡು, ತಳ್ಳಿ ಬಿಡುವ, ಆತನ ಅನಾಥರ ದಿಕ್ಕಿಲ್ಲ ಪರದೇಶಿ ಮಾಡುವ ಆತನೆಲ್ಲ ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ನೋಡಿ ಅನೇಕರಿಗೆ ಸಣ್ಣ ಮಾಡಿ ದಯವಿಟ್ಟು ದೇವರ ವಚನಕ್ಕೆ ಮನ ತಿರುಗಿರಿ, ದೇವರ ಕಡೆ ಮನ ತಿರುಗಿರಿ. ಮುಂದೆ ಬರೋ ದೈವ ಕೋಪವನ್ನು ತಪ್ಪಿಸಿಕೊಳ್ಳ್ರಿ, ಮುಂದೆ ಬರೋ ಅಪಾಯ
ಅಪಾಯವನ್ನು ತೆಗೆಸ್ಕೊಡ್ರು. ದೇವರು ನಿಮಗೋಸ್ಕರ ದೊಡ್ಡ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಸರ್ವಶಕ್ತನಾಗಿರುವಂತ ತಂದೆ ಆಗಿರುವಂತ ದೇವರೇ, ಕೇಳುವಂತ ಪ್ರತಿಯೊಂದು ಕಿವಿಗಳ, ಕಣ್ಗಳ, ಹೃದಯ, ಅಂತರಾಳ, ಮನಸ್ಸನ್ನು ತೇರಿಪಡಿಸೋ ದೇವರೇ, ಅದನ್ನೆಲ್ಲವನ್ನು ಅಳವಡಿಸಿಕೊಂಡಾಗ ದೇವರೇ ಅವರಿಗೆ ನೀನು ಸಂತವಾಗಿರು. ಪರಿಶುದ್ಧಾತ್ಮ ದೇವರೇ, ನೀನು ಅವ್ರನ್ನ ನೀತಿವಂತರನ್ನಾಗಿ ನಿರ್ಣಯ ಮಾಡು. ಅವ್ರಗಳ ಕರ್ತನೆ, ಅವ್ರು ಯಾವಾಗಲೂ ಅನ್ಯಾಯ ನಿಮ್ಮ ಹತ್ರ ಎಂದಿಗಿರಲಿ, ನಿನ್ನ ಮಕ್ಕಳು ಕೂಡ ಅನ್ಯಾಯ ಇರದಂತೆ ಒಳ್ಳೆಯದನ್ನೇ ಅವ್ರ ಜೀವನದಲ್ಲಿ ಶಾಶ್ವತವಾಗಿ ನೀನು ಮಾಡ್ತೀವಿ ಎಂಬ ನಂಬಿಕೆಯಲ್ಲಿ ನಾನು ಬೇಡ್ತಾ ಇದ್ದೀನಿ. ಎಲ್ಲ ಗಣ, ಸ್ತುತಿ, ಮಹಿಮೆ, ಸ್ತೋತ್ರ ಒಬ್ಬ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿದ್ದೀನಿ, ಒಳ್ಳೆಯ ತಂದೆ, ಆಮೇನ್.